ರಾಮನ ಹುಂಡಿ ಲೂಟಿ ಟಿನ್ನು ಯಾದವ್ನೇ ಕಿಂಗ್ ಪಿನ್. ಇಲ್ಲಿ ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಮನ ಹುಂಡಿ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ಪ್ರಕರಣ. ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್. ಇಲ್ಲಿ ಟಿನ್ನು ಯಾದವ್ನೇ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ತನಿಖೆ ವೇಳೆ ಟಿನ್ನು ಯಾದವ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಎಸ್ಐಟಿ ಮುಂದೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟ ಚಂಪತ್ ರಾಯ್. ಹುಂಡಿ ಲೂಟಿ ಕ್ಷಣಕ್ಕೊಂದು ಹೇಳಿಕೆ, ದಿನಕ್ಕೊಂದು ತಿರುವು. ಕೊನೆಗೂ ಸಿಕ್ಕಿಬಿದ್ದ ರಾಮ ಮಂದಿರದ ಲೂಟಿಕೋರ. ರಾಮದ ಹುಂಡಿ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟಿನ್ನು ಯಾದವ್ನೇ ಕಿಂಗ್ ಪಿನ್. ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ತನಿಖೆ ವೇಳೆ ಟಿನ್ನು ಯಾದವ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಎಸ್ಐಟಿ ಮುಂದೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಚಂಪತ್ ರಾಯ್. ಹುಂಡಿ ಲೂಟಿ ಕ್ಷಣಕ್ಕೊಂದು ಹೇಳಿಕೆ, ದಿನಕ್ಕೊಂದು ತಿರುವು. ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ ಸತ್ಯಾಂಶಗಳು. ಇದೀಗ ಟಿನ್ನು ಯಾದವ್ ಕಿಂಗ್ ಪಿನ್ ಅಂತೆ. ಇದಕ್ಕೆ ತನಿಖೆ ವೇಳೆ ಎಸ್ಐಟಿ ಮುಂದೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಚಂಪತ್ ರಾಯ್. 8 ಜನರನ್ನ ಅರೆಸ್ಟ್ ಮಾಡಿಕೊಂಡು ಅಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಎಸ್ಐಟಿ. ಅದರಲ್ಲಿ ತನಿಖೆಯ ವೇಳೆ ಬಹಿರಂಗವಾದಂತಹ ವಿಚಾರ ಅಂತ ಅಂದ್ರೆ ಟಿನ್ನು ಯಾದವ್ನೇ ಇದಕ್ಕೆ ಕಿಂಗ್ ಪಿನ್ ಅಂತೆ. ಅಂದ್ರೆ ಹಣ ಯಾವ ರೀತಿಯಾಗಿ ಲೂಟಿ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ದೇಣಿಗೆ ಅಲ್ಲಿ ಏನು ವಹಿಸ್ಕೊಂಡಿರ್ತಾರಲ್ಲ ಅದರ ಮುಖ್ಯಸ್ಥಿತಿಕೆಯನ್ನ ಅವರ ವಿರುದ್ಧ ಇಲ್ಲಿ ಪ್ರಕರಣಗಳು ದಾಖಲಾಗಿ ಈಗಾಗಲೇ ಅರೆಸ್ಟ್ ಕೂಡ ಆಗಿದ್ದಾರೆ. ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಒಂದೊಂದಾದಂಥ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಚಂಪತ್ ಮಾಜಿ ಚಾಲಕನೇ ಅಗರದ ಮಾಸ್ಟರ್ ಮೈಂಡ್ ಅಂತೆ ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್. ಹಣ ಲೂಟಿಯಲ್ಲಿ ಟಿನ್ನು ಯಾದವ್ ಪ್ರಮುಖ ಪಾತ್ರಧಾರಿ. 8 ಆರೋಪಿಗಳಲ್ಲಿ ಟಿನ್ನು ಯಾದವ್ ಪ್ರಮುಖ ಆರೋಪಿ. ಇಲ್ಲಿ ಚಂಪತ್ ರಾಯ್ ಹೇಳಿಕೆ ದಾಖಲಿಸಿಕೊಂಡ ಪೊಲೀಸರು ಬಂಧನಕ್ಕೂ ಮುನ್ನ ಸಮಾಜವಾದಿ ನಾಯಕರಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಹುಂಡಿ ಲೂಟಿ ಬಗ್ಗೆ ಟಿನ್ನು ಯಾದವ್ರಿಂದಲೇ ಮಾಹಿತಿ ಸಿಕ್ಕಿರುವಂತದ್ದು. ಹಗರಣ ಬಯಲಾಗುತ್ತಿದ್ದಂತೆ ಚಂಪತ್ ರಾಯ್ ರಾಜೀನಾಮೆಯನ್ನ ಕೊಡ್ತಾರೆ. ಅಲ್ಲದೆ ಟ್ರಸ್ಟಿ ಅನಿಲ್ ಮಿಶ್ರಾ ಕೂಡ ಇಲ್ಲಿ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ತಾರೆ. ಪ್ರಕರಣ ಏನು ಬೆಳಕಿಗೆ ಬರುತ್ತೆ ಅಲ್ವಾ, ಈ ರೀತಿಯಾಗಿ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಹೊರಗಡೆ ಬರುತ್ತೆ ಅಲ್ವಾ, ಆಗ ಮೊದಲಿಗೆ ಚಂಪತ್ ರಾಯ್ ರಾಜೀನಾಮೆಯನ್ನ ಕೊಡ್ತಾರೆ. ಅದಾದ ನಂತರ ಟ್ರಸ್ಟಿ ಆದಂಥ ಅನಿಲ್ ಮಿಶ್ರಾ ಕೂಡ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ತಾರೆ. ಇರುವಂತ 12-15 ಸಾವಿರ ಸಂಬಳ ತೆಗೆದುಕೊಂಡು ಅಲ್ಲಿ ಲಕ್ಷಾಂತರ ರೂಪಾಯಿ ಪ್ರಾಪರ್ಟಿಯನ್ನು ಪಡೆದುಕೊಳ್ಳುವಂಥದ್ದು, ಲಕ್ಷಾಂತರ ರೂಪಾಯಿ ಮನೆಯಲ್ಲಿ ಹಣ ಇಡುವಂಥದ್ದು, ಇವೆಲ್ಲ ಎಲ್ಲಿಂದ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ 8 ಜನರ ಅರೆಸ್ಟ್ ಆದ ಮೇಲೆ ಒಂದೊಂದಾದಂಥ ಸತ್ಯಗಳು ಬಯಲಿಗೆ ಬರ್ತಾ ಇದೆ. ತನಿಖೆಯನ್ನು ನಡೆಸಲಾಗ್ತಾ ಇದೆ. ಚಂಪತ್ ರಾಯ್ ತನಿಖೆಯಲ್ಲಿ ಟಿನ್ನು ಯಾದವ್ನೇ ಇದಕ್ಕೆ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ಚಂಪತ್ ರಾಯ್ ಮಾಜಿ ಚಾಲಕನೇ ಇಲ್ಲಿ ಮಾಸ್ಟರ್ ಮೈಂಡ್. ಮಾಜಿ ಚಾಲಕ ಅಂತ ಅಂದ್ರೆ ರಾಮಶಂಕರ್ ಯಾದವ್, ಅಂದ್ರೆ ಟಿನ್ನು ಯಾದವ್. ಇವನೇ ಇದರಲ್ಲಿ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ. ನೋಡಿ ಎಷ್ಟೆಲ್ಲ ಸ್ಫೋಟಕ ಮಾಹಿತಿಗಳು ಹೊರಗಡೆ ಬಂತು ಅಂತ ಅಂದ್ರೆ, ಒಂದು ಕಡೆ ಶೌಚಾಲಯದಲ್ಲೂ ಕೂಡ ಹಣವನ್ನ ಬಚ್ಚಿಟ್ಟಿದ್ರು. ಹೀಗೆ ಒಂದೊಂದಾದಂತಹ ಸತ್ಯಾಂಶಗಳು ಹೊರಗಡೆ ಬರ್ತಾ ಇದೆ.